ಪಾತ್ರದ ಬಗ್ಗೆ ಹೇಳೋದಾದ್ರೆ ಈ ಕಡೆ ಅವ್ರ ತಂದೆ ಬಂದು ಕಪಾಲ ಕೊಡಿತಾರೆ ಆದ್ರೂ ಕೂಡ ಅಲ್ಲೊಂದು ಫನ್ ಮಾಡುವಂತ ಕ್ಯಾರೆಕ್ಟರ್. ಅದೇ ಅದು ಆ ಸೀನಲ್ಲಿ ಏನಂತ ಹೇಳಿದ್ರೆ ಆ ತಂದೆ ತಾಯಿ ತೋರ್ಸೋ ಕೋಪ ಬಂದ್ಬಿಟ್ಟು ಆ ಕ್ಷಣಕ್ಕೆ ಮಾತ್ರ. ಸೊ ಆ ಕ್ಷಣದಲ್ಲಿ ಮರ್ತು ಬಿಡ್ಬೇಕದು. ಯಾಕಂದ್ರೆ ಅವ್ರು ಏನೇ ಕೋಪ ತೋರಿಸಿದ್ರು ಅದು ನಮ್ಮ ಒಳ್ಳೇದಕ್ಕಾಗಿ ಇಲ್ಲ ನಮ್ಮ ಒಂದು ಅವ್ರು ನಮ್ಮ ಮೇಲಿರೋ ಅತಿ ಪ್ರೀತಿಗೋಸ್ಕರ ಆ ಕೋಪ ತೋರಿಸ್ತಾರೆ. ಸೊ ಆ ಕೋಪನ ಯಾವತ್ತೂ ನಾವು ಕ್ಯಾರಿ ಫಾರ್ವರ್ಡ್ ಮಾಡಬೇಕು, ಫಾರ್ವರ್ಡ್ ಮಾಡಬಾರ್ದು. ಆ ಕೋಪನ ಅಲ್ಲೇ ಮರ್ತು ಬಿಡ್ಬೇಕು ನಾವು. ಹೆಂಗ ಲವ್ ಸ್ಟೋರಿನ ಸರ್ ಇದು? ಇಬ್ಬರು ನಾಯಕರಿದ್ದಾರೆ. ಅದೇ ಇದರಲ್ಲಿ ಇಬ್ರು ನಾಯಕಿಗಳಿದ್ದಾರೆ, ಒಬ್ಬ ನಾಯಕ ಇದ್ದಾನೆ. ಸೊ ಟ್ರಯಾಂಗಲ್ ಲವ್ ಸ್ಟೋರಿಗಿಂತ ಇಲ್ಲ, ಇದೊಂಥರ ವಿಭಿನ್ನವಾದ ನ್ಯೂ, ಅದೇ ಒಂಥರ ಸರಳ ವಿರಳ ಲವ್ ಸ್ಟೋರಿ. ಅದು ಸಿನಿಮಾಗೆ ಬಂದ್ಬಿಟ್ಟೆ ನೋಡ್ಬೇಕು, ನಿಮ್ಗೆ ನಿಜವಾಗ್ಲೂ ಅರ್ಥ ಆಗಕ್ಕೆ. ಒಂಥರ ಟ್ರಯಾಂಗಲ್ ಲವ್ ಸ್ಟೋರಿ ಅಂತಾನೂ ಹೇಳಕ್ಕಾಗಲ್ಲ ಇದು. ನಿಮ್ಮ ಸಿನಿಮಾಗಳಲ್ಲಿ ಒಂದಷ್ಟು ಹೊರಗಡೆಯಿಂದಾನೇ ನಾಯಕಿರಿ ಬರ್ತಾರೆ, ಏನೋ ಕಾಕತಾಳೇನ ಏನ್ ಸರ್ ಅದು? ಸಿದ್ಧಾರ್ಥ ಆಗ್ಲಿ ರೊಮ್ಯಾಂಟಿಕ್ ಗೊತ್ತಿಲ್ಲ, ಅದೇನೋ ಹಂಗ ಆಗ್ಬಿಟ್ಟಿದೆ. ಎಲ್ಲ ಹೊರಗಡೆಯಿಂದಾನೆ ನಾಯಕ ಇಲ್ಲ. ಆಕ್ಚುಲಿ ಇವಾಗ ಆದ್ರೆ ಗ್ರಾಮಾಯಣ ಎಲ್ಲ ಆಗಿರ್ಬೋದು, ಅವ್ರು ಬಂದ್ಬಿಟ್ಟು ಮೇಘಾ ಶೆಟ್ಟಿ ನಮ್ಮ ಕನ್ನಡದವರೇ ಮಾಡಿದ್ದಾರೆ. ಆಮೇಲೆ ಸೊ ಅದು ಆ ಥರ ಏನು ಅದು ಹಂಗಾಗಿದೆ, ಗೊತ್ತಿಲ್ಲ ಹೆಂಗಂತೆ. ಬಟ್ ಈಗ ಗ್ರಾಮಾಯಣದಲ್ಲಿ ನಮ್ಮ ಕನ್ನಡ ಹೀರೋಯಿನ್ ಮಾಡ್ತಾ ಇದ್ದಾರೆ. ಮಲ್ಲಿಕಾ ಸಿಂಗ್ ಅವ್ರ ಬಗ್ಗೆ ಹೇಳೋದಾದ್ರೆ ಅಂದ್ರೆ ರಾಧಾಕೃಷ್ಣದಿಂದ ಮನೆ ಮನೆ ಮಾತಾಗಿದ್ದಾರೆ ಆಕ್ಚುಲ್ ಆಗಿ ಅವರು ಸೀರಿಯಲ್ ಮೂಲಕ. ಸೊ ಈ ಸಿನಿಮಾ ಮೂಲಕ ಅವ್ರಿಗೂ ಕೂಡ ಒಂದು ದೊಡ್ಡ ಹೆಜ್ಜೆ ಕನ್ನಡದ ಮೂಲಕ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಆಮೇಲೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇದೆ, ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಒಂದು ಸೀರಿಯಲ್ ಮಾಡಿ 4 ವರ್ಷ ಸೀರಿಯಲ್ ಮಾಡಿ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ. ಆಮೇಲೆ ಅಷ್ಟೇ ಅವರು ತುಂಬ ಒಳ್ಳೆಯವರು, ತುಂಬ ಡೌನ್ ಟು ಅರ್ತ್. ಆಮೇಲೆ ಎಲ್ಲ ಡೈಲಾಗ್ಸ್ನ ಏನೇ ಆಗಿರಲಿ ಕನ್ನಡದಲ್ಲಿ ಮಾತಾಡೋದನ್ನ ಪ್ರತಿ ವರ್ಡ್ನ ಕಲ್ತ್ಕೊಂಡು ಕನ್ನಡದಲ್ಲಿ, ಅವರು ಹಿಂದಿ ಮಾತಾಡಿದ್ರೂ ಅದನ್ನ ಕನ್ನಡದಲ್ಲಿ ಕಲ್ತ್ಕೊಂಡು ಡೈಲಾಗ್ ಹೇಳಿದ್ದಾರೆ. ಸೊ ತುಂಬ ಡೆಡಿಕೇಟೆಡ್ ಆ್ಯಕ್ಟ್ರೆಸ್ ಅವರು. ತುಂಬ ಖುಷಿ ಆಯಿತು ಅವ್ರ ಜೊತೆ ಕೆಲಸ ಮಾಡಿ. ಇವತ್ತಿನ ವೇದಿಕೆಯಲ್ಲಿ ಗೋಲ್ಡನ್ ಸ್ಟಾರ್ ಬಂದು ಪ್ರೀತಿಯಿಂದ ಮಾತಾಡ್ಬಿಟ್ಟು ಹೋದ್ರು ಸಿನಿಮಾದ ಬಗ್ಗೆ, ಕಂಟೆಂಟ್ ಬಗ್ಗೆ, ನಿಮ್ಮ ಬಗ್ಗೆ. ಹಾಂ, ಅದು ತುಂಬ ಖುಷಿ ಆಯಿತು. ಗಣೇಶ್ ಅವರು ಬಂದು ನಮ್ಮ ಈ ಒಂದು ಸಾಂಗ್ ಲಾಂಚ್ ಮಾಡೋದಕ್ಕೆ ಅವರು, ನನಗೆ ಅವ್ರದ್ದು ಸುನಿ ಅವರು ಗಣೇಶ್ ಅವ್ರು ಮಾಡಿರೋ ಚಮ್ಮಕ್ ಸಿನಿಮಾ ಅಂತೂ ತುಂಬ ಇಷ್ಟ. ನಾನು ಸುನಿ ಅವ್ರಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನಿಮ್ಮ ಒನ್ ಆಫ್ ಮೈ ಫೇವ್ರೆಟ್ ಸಿನಿಮಾಗಳು ಬಂದ್ಬಿಟ್ಟು ಚಮಕ್ ಸಿನಿಮಾ. ಗಣೇಶ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಗಣೇಶ್ ಅವ್ರಿಗೂ ತುಂಬ ರಾಮ್ ಕಾಮ್ ಮಾಡ್ತಾರೆ. ಆಮೇಲೆ ನನಗೆ ರಾಮ್ ಕಾಮ್ ಸಿನಿಮಾ ಅಂದರೆ ತುಂಬ ಇಷ್ಟ. ಸೊ ಆಮೇಲೆ ಅವರು ರಾಮ್ ಕಾಮ್ಗೆ ತುಂಬ ಫೇಮಸ್. ಸೊ ಅದಕ್ಕೆ ನನಗೆ ಯಾವಾಗಲೂ ಗಣೇಶ್ ಅವ್ರ ಸಿನಿಮಾಗಳಂದರೆ ತುಂಬ ಇಷ್ಟ ಆಯಿತು. ಅದೇ ಮುಂಗಾರು ಮಳೆ ಇರ್ಬೋದು, ಚೆಲ್ಲಾಟ ಇರ್ಬೋದು, ಚಮಕ್ ಇರ್ಬೋದು, ತುಂಬ ಸಿನಿಮಾಗಳು ಅವ್ರದ್ದು ನೋಡಿದ್ದೀನಿ, ತುಂಬ ಇಷ್ಟ ಆಯಿತು. ಸೊ ಇವತ್ತು ಅವ್ರು ಬಂದ್ಬಿಟ್ಟು ನಂದೊಂದು ಸಿನಿಮಾ ಸಾಂಗ್ ಲಾಂಚ್ ಮಾಡಿದರೆ ತುಂಬ ಖುಷಿ ಆಯಿತು. 10 ನಿಮ್ಮ ಬೇರೊಂದು ಮುಖವನ್ನು ನೋಡಿದ್ರು, ಬಟ್ ಇದ್ರ ಜೊತೆಗೆ ಗ್ರಾಮಾಯಣ ಮತ್ತು ಪೆಪ್ಪೆ ಸಿನಿಮಾಗಳ ಬಗ್ಗೆ ಸಾಕಷ್ಟು ಇಂಡಸ್ಟ್ರಿಯಲ್ ಮಾತುಕತೆ ನಡೀತಾ ಇದೆ. ವಿನಯ್ ಅವ್ರದ್ದು ಬೇರೆ ಥರದ ಒಂದು ಜಾನರ್ ಸಿನಿಮಾ, ಬೇರೆ ಥರ ಸ್ಟೈಲ್ ಮ್ಯಾನರಿಸಮ್ ಕಾಣೋ ನೋಡ್ಬೋದು ಅಂತ ಯಾವ ಬರ್ಬೋದು ಸರ್? ಅದೇ ಇವಾಗ ಫೆಬ್ರವರಿ ನಮ್ಮ ಒಂದು ಸರಳ ಪ್ರೇಮ ಕಥೆ ಬರ್ತದೆ. ಅದಾದಮೇಲೆ ಏಪ್ರಿಲ್ ಅಥವಾ ಮೇ ಅಲ್ಲಿ ಪೆಪ್ಪೆ ಬರುತ್ತೆ. ಅದಾದಮೇಲೆ ಗ್ರಾಮೀಣ ಬರುತ್ತೆ. ಆಮೇಲೆ ಅಂದೊಂದಿತ್ತು ಕಾಲ ಅಂತ ಇನ್ನೊಂದು ಸಿನಿಮಾ ಕೂಡ ಇದೆ. ಸೊ ಅದು ಇದೆ. ಪೆಪ್ಪೆ ಬಗ್ಗೆ ಭಾಳ ಕುತೂಹಲವಾಗಿ ಮಾಡ್ತಾರೆ, ಯಾಕಂದರೆ ಇಂಡಸ್ಟ್ರಿ ಯಾರೇ ಟೆಕ್ನಿಷಿಯನ್ಸ್ ಮಾತಾಡೋ ಪೆಪ್ಪೆ ಸಿನಿಮಾ ನೋಡ್ಬೇಕು ನೀವು, ಅದ್ರ ಕಂಟೆಂಟ್ ನೋಡ್ಬೇಕು ನೀವು, ಬೇರೆ ಥರದೇ ಇರುತ್ತೆ ಅಂತ ಅಷ್ಟೊಂದು ಕುತೂಹಲದಿಂದ ಕಾಯ್ತಿರುವಂಥ ಸಿನಿಮಾ ಅದು ಆ್ಯಕ್ಚುಲಿ. ನಾನು ತುಂಬ ಕಾಯ್ತಾ ಇದ್ದೀನಿ ಆ ಸಿನಿಮಾಗೆ. ಜನ ಏನು ಹೇಳ್ತಾರೆ, ಅವರ ಪ್ರತಿಕ್ರಿಯೆ ಹೇಗಿರುತ್ತೆ ಆ ಸಿನಿಮಾಕ್ಕೆ ಅಂತ ನಾನು ತುಂಬ ಕಾಯ್ತಾ ಇದ್ದೀನಿ. ಬಟ್ ಈಗ ಸದ್ಯಕ್ಕೆ ಒಂದು ಸರಳ ಸಿನಿಮಾ ಮುಗಿಸಿ ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಕೊನೆಯದಾಗಿ ಇನ್ನೊಂದು ಯುವವರ ಸಿನಿಮಾ ಬಗ್ಗೆ ಎಲ್ಲ ಎದುರು ನೋಡ್ತಾರೆ ತುಂಬ, ಅಂದರೆ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಬ್ರದರ್ ಸಿನಿಮಾ, ಸೊ ನೀವೇನಾದ್ರು ನೋಡಿದ್ದೀರಾ ಸಿನಿಮಾದ ಕಂಟೆಂಟ್? ಸಿನಿಮಾಕ್ಕೆ ಅದೊಂದಷ್ಟು ಕಂಟೆಂಟ್ ನೋಡಿದ್ದೀನಿ, ಒಂದಷ್ಟು ಫೈಟ್ಸ್ ನೋಡಿದ್ದೀನಿ. ಆಮೇಲೆ ಎಂತಾರೆ ಫ್ಯಾನ್ಸ್ಗಳು ಮಾತಾಡೋದು ನೋಡಿದ್ದೀನಿ. ಆಮೇಲೆ ಅಲ್ಲಿ ಟೀಮ್ ಮಾತಾಡೋದು ನೋಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಅಂತೂ. ತುಂಬ ಖುಷಿ ಆಗುತ್ತೆ. ಇದಕ್ಕೆ ಜಾಸ್ತಿ ಡೈರೆಕ್ಟರ್ ಆಮೇಲೆ ಗುರುನೇ ಹೇಳ್ಬೇಕು ಆ ಸಿನಿಮಾ ಬಗ್ಗೆ. ಬಟ್ ಸಿನಿಮಾ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ನಾನು ತುಂಬ ಕಾಯ್ತಾ ಇದ್ದೀನಿ. ಮಾರ್ಚ್ 28ಗೆ ರಿಲೀಸ್ ಆಗ್ತದೆ. ಸೊ ಜನರು ಎಲ್ಲರೂ, ಫ್ಯಾನ್ಸ್ ಎಲ್ಲರೂ ಎಷ್ಟು ಕಾಯ್ತದೆ, ನಾನು ಅಷ್ಟೇ ಕಾಯ್ತಿದ್ದೀನಿ ಸಿನಿಮಾಗೆ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸೊ ಮಚ್. ಎಸ್, ಇದಿಷ್ಟು ವಿನಯವರ ಮತ್ತು ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.